ಒಂದು ಹಲಸಿನಕಾಯಿ 5 ವಿಭಿನ್ನ ರೆಸಿಪಿಗಳು ಎನ್ನುವ ಸೀರೀಸ್ ನ ಭಾಗ 3ರಲ್ಲಿ ನಾವು ನೋಡ್ತಾ ಇದೀವಿ ಸಕ್ಕತ್ತಾಗಿರುವಂತಹ ಹಲಸಿನಕಾಯಿ ಸಂಡಿಗೆ. ಬಟ್ ಇದು ಮಾಡಿರೋದು ಹಲಸಿನಕಾಯಿ ತೊಳೆಯಿಂದ ಅಲ್ಲ, ಏನು ಅಂತ ಮುಂದೆ ಹೇಳ್ತೀನಿ. ಬಟ್ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ, ಯಾಕೆಂದ್ರೆ ಇದು ಚೆನ್ನಾಗಿರೋದು. ಅಂದ್ರೆ ಇದು ಕಾಯಿಯಾಗಿರುವಂತಹ ಒಂದು ಹಲಸಿನಕಾಯಿ ಬೇಕು. ಇದಕ್ಕೆ ಅದರ ತೊಳೆ ತೆಗೆದು ಕಟ್ ಮಾಡಿ ಅದರೊಳಗಿರುವ ಬೀಜ ಹೊರಗಡೆ ತೆಗಿಬೇಕು. ಆ ಬೀಜದ ಮೇಲಿರುವ ಸಿಪ್ಪೆ ಇದೆ ನೋಡಿ, ಅದರಿಂದ ನಾವು ಇದನ್ನ ಮಾಡೋದು. ಬಟ್ ಪೂರ್ತಿ ಸಿಪ್ಪೆ ಅಲ್ಲ, ಅದರಲ್ಲಿ ಗಟ್ಟಿಯಾಗಿರುವ ಭಾಗವನ್ನು ನಾವು ಕಟ್ ಮಾಡಿ ತೆಗೆದುಬಿಟ್ಟು ಆ ಸಾಫ್ಟ್ ಆಗಿರುವ ಭಾಗ ಮಾತ್ರ ನಾವು ಯೂಸ್ ಮಾಡ್ತೀವಿ ನೋಡಿ. ಹೀಗೆ ಈ ರೀತಿ ಬೀಜ ಹಾಗೂ ಸಿಪ್ಪೆಯನ್ನು ಸೆಪರೇಟ್ ಮಾಡಿಡ್ತಾ ಇದ್ದೀನಿ. ಈಗ ಆ ಸಿಪ್ಪೆಗಳೆಲ್ಲವೂ ಒಂದು ಬಾಣಲಿಗೆ ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ನೀರು ಹಾಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡಿ, ಅದಾದ್ಮೇಲೆ ಸ್ಟವ್ ಆನ್ ಮಾಡಿ ಮುಚ್ಚಿಟ್ಟು ಒಂದ್ 2 ನಿಮಿಷ ಕುಕ್ ಮಾಡಿ. ಮೀಡಿಯಂ ಫ್ಲೇಮ್ ಅಲ್ಲೇ ಇರಬೇಕು. ಮುಚ್ಚಲ ತೆಗೆದ ನಂತರ ಮತ್ತೊಂದ್ 3-4 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿದ್ರೆ ಅದು ರೆಡಿ ಗುರು. ಈಗ ಅದನ್ನ ಒಂದು ಪಾತ್ರೆಗೆ ಹಾಕಿ ಬಿಸಿಲಿನಲ್ಲಿ ಒಣಗಿಸಬೇಕು. ಒಳ್ಳೆ ಬಿಸಿಲಾದ್ರೆ 1 ದಿನದ ಬಿಸಿಲು ಸಾಕಾಗುತ್ತೆ. ಈ ರೀತಿ ಪೂರ್ತಿ ಡ್ರೈ ಆದ್ರೆ ಎಷ್ಟು ದಿನ ಬೇಕಾದ್ರೂ ಅದನ್ನು ಸ್ಟೋರ್ ಮಾಡಿಡಬಹುದು. ಇದು ಫ್ರೈ ಮಾಡೋದಂತೂ ಬಹಳ ಸುಲಭ. ಎಣ್ಣೆ ಬಿಸಿ ಮಾಡಿ ಇದನ್ನ ಹಾಕಿ 3 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ರೆಡಿ. ಇದನ್ನು ಟ್ರೈ ಮಾಡಿರೋರಿಗೆ ಇದರ ರುಚಿ ಗೊತ್ತಿರುತ್ತೆ, ಸೊ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ಯಾರು ಟ್ರೈ ಮಾಡಿಲ್ವೋ ಇದರ ರುಚಿ ಹೆಂಗೆಂಗೋ ಇರುತ್ತೆ ಅನ್ಕೋಬೇಡಿ, ಬಹಳ ರುಚಿಕರವಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಮುಂದಿನ ಭಾಗದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು.